ನಮಸ್ಕಾರ ವೀಕ್ಷಕರೇ, ನಾವಿವತ್ತು ಹೋಗ್ತಕ್ಕಂತಹ ಜಾಗ ಅಕ್ಕಮಹಾದೇವಿಯವರು ಹುಟ್ಟಿದ ಸ್ಥಳ. ಶರಣೆ ಅಕ್ಕಮಹಾದೇವಿಯವರು ಜನಿಸಿದ್ದು ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ಶಿರಾಳಕೊಪ್ಪ ನಡುವೆ ಇರುವ ಉಡುತಡಿ ಅಥವಾ ಉಡುಗಣಿ ಎಂದೇ ಪ್ರಸಿದ್ಧವಾಗಿರುವ ಪುಟ್ಟ ಗ್ರಾಮದಲ್ಲಿ ಸುಮಾರು 15 ಕಿಲೋಮೀಟರ್ ಹಾಗೂ ಶಿರಾಳಕೊಪ್ಪದಿಂದ 4 ಕಿಲೋಮೀಟರ್ ದೂರದಲ್ಲಿದೆ. ಇದೀಗ ಇದು ಪ್ರವಾಸಿ ತಾಣವಾಗಿಯೂ ಪ್ರಸಿದ್ಧವಾಗಿದೆ. ಪರರ ಪಾಲಾಗಿದ್ದ ಇಲ್ಲಿರುವ ಕೌಶಿಕ ಮಹಾರಾಜರ ಕೋಟೆ ಹಾಗೂ ಅಕ್ಕನ ದೇವಸ್ಥಾನ ಇರುವ ಜಮೀನನ್ನು ಉಳಿಸಲು ಪ್ರಯತ್ನಿಸಿ ಹೋರಾಟ ನಡೆಸಿ ಯಶಸ್ವಿಯಾಗಿದ್ದು, ಸಿರಿಗೆರೆಯ ಶ್ರೀಗಳಾದ ಲಿಂಗೈಕ್ಯ ಶ್ರೀ ಶಿವಕುಮಾರ ಶಿವಾಚಾರ್ಯ ಸ್ವಾಮೀಜಿಯವರು ಹಾಗೂ ಹಿರೇಜಂಬೂರಿನ ಸ್ವತಂತ್ರ ಹೋರಾಟಗಾರರು ಇವರು ಉಳಿಸಿ ಕೊಟ್ಟ ನಂತರ ಸರ್ಕಾರ ಇತ್ತ ಗಮನ ಹರಿಸಿ ಅದರ ಅಭಿವೃದ್ಧಿಗೆ ಮುಂದಾಗಿತ್ತು. ಇಂತಹ ಉಡುತಡಿಯಿಂದ ಎಲ್ಲವನ್ನು ತ್ಯಜಿಸಿ ಹೊರಟ ಅಕ್ಕಮಹಾದೇವಿಯವರು ಮುಂದೆ ಬಸವ ಕಲ್ಯಾಣದ ಅನುಭವ ಮಂಟಪದಲ್ಲಿ ಅಲ್ಲಮಪ್ರಭು, ಬಸವಣ್ಣ, ಚೆನ್ನಬಸವಣ್ಣ, ಸಿದ್ದರಾಮ ಮೊದಲಾದ ಶರಣರೊಡನೆ ಕಲ್ಯಾಣದ ಕ್ರಾಂತಿಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಲ್ಲದೆ ಚನ್ನಮಲ್ಲಿಕಾರ್ಜುನ ಎಂಬ ಅಂಕಿತ ನಾಮದಲ್ಲಿ ವಚನ ಸಾಹಿತ್ಯಕ್ಕೆ ತಮ್ಮದೇ ಆದ ಸಾಹಿತ್ಯ ಸೇವೆಯನ್ನು ಸಲ್ಲಿಸಿದ್ದಾರೆ. ಅಕ್ಕಮಹಾದೇವಿ ಕನ್ನಡದ ಪ್ರಥಮ ಮಹಿಳಾ ಕವಯಿತ್ರಿಯಾಗಿದ್ದಾರೆ. ಅಕ್ಕಮಹಾದೇವಿಯರನ್ನು ಶರಣ ಚಳುವಳಿಯ ಪ್ರಮುಖರಾಗಿ, ಸ್ವಾಭಿಮಾನದ ಪ್ರತೀಕವಾಗಿ, ಸ್ತ್ರೀವಾದಿ ಚಳುವಳಿಯ ನಿಜವಾದ ಪ್ರತಿಪಾದಕಿಯಾಗಿ, ಅಕ್ಕರೆಯ ಅಕ್ಕನಾಗಿ ಹೀಗೆ ಹಲವು ರೀತಿ ಗುರುತಿಸಬಹುದಾಗಿದೆ. ಚಿಕ್ಕ ವಯಸ್ಸಿನಲ್ಲೇ ಸಕಲ ಸುಖವನ್ನು ತ್ಯಜಿಸಿದ ಅಕ್ಕ ಎದುರಿಸಿದ ಪರೀಕ್ಷೆಗಳು ಬಹಳಷ್ಟು. ಅಕ್ಕಮಹಾದೇವಿಯವರು 12ನೇ ಶತಮಾನದಲ್ಲಿ ಜನನವಾಗಿದ್ದು, ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ಶಿರಾಳಕೊಪ್ಪದ ನಡುವೆ ಇರುವ ಉಡುತಡಿ ಎಂಬಲ್ಲಿ ಜನನವಾಗಿದೆ. ಸಾಕ್ಷಾತ್ ಶಿವನನ್ನು ಪತಿ ಎಂದು ಸ್ವೀಕರಿಸಿ ಲೌಕಿಕ ಜಗತ್ತನ್ನು ಧಿಕ್ಕರಿಸಿ ಕೇಶಾಂಬರೆಯಾಗಿ ನಡೆದ ಅಕ್ಕಮಹಾದೇವಿಯವರು ಹಲವಾರು ಭಕ್ತರಿಗೆ ಮಾದರಿಯಾಗಿದ್ದಾರೆ. ಅಕ್ಕಮಹಾದೇವಿ ಕನ್ನಡ ಸಾಹಿತ್ಯದ ಆರಂಭಿಕ ಕವಿಗಳಲ್ಲಿ ಒಬ್ಬರು ಮತ್ತು 12ನೇ ಶತಮಾನದಲ್ಲಿ ಲಿಂಗಾಯತ ಶೈವ ಪಂಥದ ಪ್ರಮುಖ ವ್ಯಕ್ತಿ. ಅವರು 430 ವಚನ ಕವಿತೆಗಳು ಹಾಗೂ ಮಂತ್ರಗೋಪ್ಯ ಮತ್ತು ಯೋಗಾಂಗತ್ರಿವಿಧ ಎಂಬ 2 ಸಣ್ಣ ಬರಹಗಳು ಕನ್ನಡ ಸಾಹಿತ್ಯಕ್ಕೆ ಅವರು ತಿಳಿದಿರುವ ಕೊಡುಗೆಗಳೆಂದು ಪರಿಗಣಿಸಲಾಗಿದೆ. ಅವರು ಚಳುವಳಿಯ ಇತರ ಸಂತರಿಗಿಂತ ಕಡಿಮೆ ಕವಿತೆಗಳನ್ನು ರಚಿಸಿದ್ದಾರೆ. ಸಿದ್ದರಾಮ ಮತ್ತು ಅಲ್ಲಮಪ್ರಭುಗಳಂತಹ ಸಂತರಿಂದ ಆಕೆಗೆ ನೀಡಿದ ಗೌರವಾರ್ಥವಾಗಿದೆ ಮತ್ತು ಅನುಭವ ಮಂಟಪದಲ್ಲಿ ನಡೆದ ಆಧ್ಯಾತ್ಮಿಕ ಚರ್ಚೆಗಳಲ್ಲಿ ಅವರ ಉನ್ನತ ಸ್ಥಾನದ ಸೂಚನೆಯಾಗಿದೆ. ಅವರು ಕನ್ನಡ ಸಾಹಿತ್ಯದಲ್ಲಿ ಮತ್ತು ಕರ್ನಾಟಕದ ಇತಿಹಾಸದಲ್ಲಿ ಸ್ಫೂರ್ತಿದಾಯಕ ಮಹಿಳೆಯಾಗಿ ಕಾಣುತ್ತಾರೆ. ಅವರು ಶಿವನನ್ನು ಚನ್ನಮಲ್ಲಿಕಾರ್ಜುನ ತನ್ನ ಪತಿ ಎಂದು ಪರಿಗಣಿಸಿದ್ದಾರೆ. ಸಾಂಪ್ರದಾಯಿಕವಾಗಿ ಮಧುರ ಭಾವ ಅಥವಾ ಮಾಧುರ್ಯ ಭಕ್ತಿಯ ರೂಪ ಎಂದು ಹೇಳಲಾಗುತ್ತದೆ. ಸರ್ಕಾರವು ಈ ಒಂದು ಅಕ್ಕಮಹಾದೇವಿಯ ಜನ್ಮಸ್ಥಳವನ್ನು ಅಭಿವೃದ್ಧಿಪಡಿಸಲು ಮುಂದಾಗಿದ್ದು, ಅಭಿವೃದ್ಧಿಯ ಕಾರ್ಯವು ಪ್ರಗತಿಯಲ್ಲಿದೆ. ಮಹಾ ತಪಸ್ವಿಯಾಗಿದ್ದ ಅಕ್ಕಮಹಾದೇವಿಯು ಯಾವುದೇ ಬಟ್ಟೆ ಧರಿಸಲು ನಿರಾಕರಿಸಿದಳು ಎನ್ನಲಾಗಿದೆ. ದಂತಕಥೆಯ ಪ್ರಕಾರ ದೇವರೊಂದಿಗಿನ ಅವಳ ನಿಜವಾದ ಪ್ರೀತಿ ಮತ್ತು ಭಕ್ತಿಯಿಂದಾಗಿ ಅವಳ ಇಡೀ ದೇಹವು ಕೂದಲಿನಿಂದ ರಕ್ಷಿಸಲ್ಪಟ್ಟಿದೆ. ಅಕ್ಕಮಹಾದೇವಿಯವರ ದೊಡ್ಡ ಮೂರ್ತಿಯ ಕೆಳಗಡೆ ಒಂದು ಗುಹೆಯನ್ನು ನಿರ್ಮಿಸಲಾಗಿದೆ. ಇನ್ನು ಪ್ರಗತಿ ಕಾರ್ಯದಲ್ಲಿದ್ದು ಬಹಳ ಸುಂದರವಾಗಿ ನಿರ್ಮಾಣವಾಗಲಿದೆ.
ಅಕ್ಕ ಮಹಾದೇವಿಯು ಪರಶಿವನನ್ನೇ ತನ್ನ ಪತಿ ಎಂದು ತನ್ನ ಸರ್ವಸ್ವವನ್ನು ಪರಶಿವನಿಗೆ ಮೀಸಲಾಗಿಟ್ಟಿದ್ದಳು. ಆದರೂ ಕೌಶಿಕ ಎಂಬ ರಾಜನೊಂದಿಗೆ ಮದುವೆಯಾದಳು. ರಾಜ ಕೌಶಿಕನೊಂದಿಗೆ ಷರತ್ತುಗಳೊಂದಿಗೆ ಮದುವೆಯಾದಳು. ರಾಜ ಕೌಶಿಕನು ತಾನು ವಿಧಿಸಿದ್ದ ಷರತ್ತುಗಳನ್ನು ಉಲ್ಲಂಘಿಸಿದಾಗ ಅಕ್ಕ ಮಹಾದೇವಿಯು ತನ್ನ ಎಲ್ಲ ಆಸ್ತಿಯನ್ನು ತ್ಯಜಿಸಿ ಪರಶಿವನ ಮನೆಯಾದ ಶ್ರೀಶೈಲಕ್ಕೆ ಪ್ರಯಾಣಿಸಲು ಅರಮನೆಯನ್ನು ತೊರೆದಳು ಎಂದು ಹರಿಹರನ ಕಥೆಯು ಹೇಳುತ್ತದೆ. ಅಕ್ಕ ಮಹಾದೇವಿಯ ಜನ್ಮಸ್ಥಳದ ಉಡುತಡಿಯಲ್ಲಿರುವ ದೇವಾಲಯದಲ್ಲಿರುವ ಪವಿತ್ರವಾದ ಮೂರ್ತಿಯನ್ನು, ಅಕ್ಕ ಪ್ರತಿಮೆಯನ್ನು ಆಕೆಯ ಜನ್ಮಸ್ಥಳವಾದ ಉಡುತಡಿಯಲ್ಲಿ ಸ್ಥಾಪಿಸಲಾಗಿದೆ. ಸ್ವತಃ ಅಕ್ಕ ಮಹಾದೇವಿಯವರೇ ರಚಿಸಿರುವ ವಚನಗಳು ಅವರ ವ್ಯಕ್ತಿತ್ವವನ್ನು ಕಟ್ಟಿಕೊಡುವಲ್ಲಿ ಮಹತ್ವದ ಪಾತ್ರವನ್ನು ವಹಿಸುತ್ತವೆ. ಈ ಎಲ್ಲವನ್ನು ಗಮನಿಸಿದಾಗ ಅಕ್ಕ ಮಹಾದೇವಿಯವರ ಜೀವನ ಅಸಾಮಾನ್ಯವಾದ ವೈಶಿಷ್ಟ್ಯತೆಯಿಂದ ವೈಚಾರಿಕವಾದ ಅನುಭವಪೂರ್ಣವಾದ ನುಡಿ ನಡೆಗಳೊಂದಾದ ಪರಿಯಲ್ಲಿರುವುದು ಕಂಡುಬರುತ್ತದೆ. ವಚನ ಚಳುವಳಿಯ ಸಮಯದಲ್ಲಿ ಸಾಹಿತ್ಯದ ದೃಷ್ಟಿಯಿಂದ ಗಮನಿಸುವುದಾದರೆ ಅಲ್ಲಮಪ್ರಭು ಮತ್ತು ಅಕ್ಕ ಮಹಾದೇವಿ ಅಂದಿನ ಅತ್ಯಂತ ವಿಶಿಷ್ಟ ಸಂವೇದನೆಯ ವ್ಯಕ್ತಿತ್ವದರಾಗಿ ಗಮನ ಸೆಳೆದಿದ್ದಾರೆ. ಅನುಭವಿಯೂ ಕವಿಯೂ ಆಗಿದ್ದ ಅಕ್ಕ ಮಹಾದೇವಿಯವರ ವಚನಗಳು ಕನ್ನಡ ಸಾಹಿತ್ಯದ ಮೌಲಿಕ ಬರವಣಿಗೆಗಳಾಗಿವೆ. ವಚನಕಾರರಲ್ಲಿಯೇ ಅತ್ಯಂತ ಕಿರಿಯ ವಯಸ್ಸಿನ ಅನುಭವಿಯಾಗಿದ್ದರೂ ಸಹ ವಿಶಿಷ್ಟ ಜೀವನಾನುಭವವನ್ನು ಹೊಂದಿದ ಕಾರಣದಿಂದ ಅವರ ಬರಹಗಳು ಗಮನಾರ್ಹವಾಗಿದೆ. ಕೆಲವು ಜನಪ್ರಿಯವಾದ ಅಕ್ಕ ಮಹಾದೇವಿಯ ವಚನಗಳು: ಬೆಟ್ಟದ ಮೇಲೊಂದು ಮನೆಯ ಮಡಿ, ಮೃಗಗಳಿಗಂಜಿದೊಡೆಂತಯ್ಯ. ಸಮುದ್ರದ ತಡಿಯಲೊಂದು ಮನೆಯ ಮಡಿ, ನೊರೆ ತೆರೆಗಳಿಗಂಜಿದೊಡೆಂದಯ್ಯ. ಸಂತೆಯೊಳಗೊಂದು ಮನೆಯ ಮಾಡಿ, ಶಬ್ದಕ್ಕೆ ನಾಚಿದೊಡೆಂತಯ್ಯ. ಚನ್ನ ಮಲ್ಲಿಕಾರ್ಜುನ ದೇವ ಕೇಳಯ್ಯ. ಈ ಲೋಕದೊಳಗೆ ಹುಟ್ಟಿದ ಬಳಿಕ ಸುತ್ತಿ ನಿಂದನೆಗಳು ಬಂದರೆ ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರಬೇಕು. ಇಳೆನಿಂಬು ಮಾವು ಮಾದಲಕ್ಕೆ ಹುಳಿ ನೀರೆರೆದವರ್ಯಾರಯ್ಯ. ಕಬ್ಬು ಬಾಳೆ ನಾರಿವಾಳಕ್ಕೆ ಸಿಹಿ ನೀರೆರೆದವರ್ಯಾರಯ್ಯ. ಕಳವೆ ಶಾಲಿಗೆ ಒಗರದ ಉದಕವ ನೆರೆದವರ್ಯಾರಯ್ಯ. ಮರುಗ ಮಲ್ಲಿಗೆ ಪಚ್ಚೆ ಮಡಿವಾಳಕ್ಕೆ ಪರಿಮಳದವಕವ ನೆರೆದವರ್ಯಾರಯ್ಯ. ಇಂತಿ ಜಲ ಒಂದೇ, ನೆಲ ಒಂದೇ, ಆಕಾಶ ಒಂದೇ. ಒಂದೇ ಜಲವು ಹಲವು ದ್ರವ್ಯಗಳ ಕೂಡಿ ತನ್ನ ಪರಿ ಬೆರಹಗಿಯು ಹಾಗೆ ಎನ್ನ ದೇವ ಚನ್ನ ಮಲ್ಲಿಕಾರ್ಜುನನೆಯ ಹಲವು ಜಂಗಗಳ ಕೂಡಿಕೊಂಡಿದ್ದರೇನೋ ತನ್ನ ಪರಿ ಬೇರೆ ಎಂದು ಈ ಥರನೇ ಸುಮಾರು ವಚನಗಳನ್ನು ರಚಿಸಿದ್ದಾರೆ.
ಅಕ್ಕ ಮಹಾದೇವಿಯವರ ಒಂದು ಕಂಚಿನ ಪ್ರತಿಮೆಯನ್ನು ಸ್ಥಾಪಿಸಲಾಗಿದೆ. ಹಾಗೆ ಒಂದು ಸರ್ಕಾರದ ಅಭಿವೃದ್ಧಿಯ ಕಾರ್ಯವು ಪ್ರಗತಿಯಲ್ಲಿದ್ದು ಈ ಒಂದು ಪೂರ್ಣಗೊಂಡ ನಂತರ ಬಹಳ ಸುಂದರವಾಗಿ ಈ ಒಂದು ಅಕ್ಕ ಮಹಾದೇವಿಯ ಜನ್ಮಸ್ಥಳವು ನೋಡಬಹುದು. ಬಹಳ ಒಂದು ವಿಶಾಲವಾದ ಜಾಗವನ್ನು ಹೊಂದಿದ್ದು ಸುತ್ತಮುತ್ತಲು ಪ್ರಗತಿ ಕಾರ್ಯವು ಬಹಳ ಸುಂದರವಾಗಿ ನಿರ್ಮಾಣವಾಗುತ್ತಿದೆ. ಈ ಒಂದು ಕ್ಷೇತ್ರವು ಬಹಳ ಸುಂದರವಾಗಿ ಹಾಗೂ ಹಲವಾರು ಭಕ್ತರಿಗೆ ಪ್ರಸಿದ್ಧಿ ತಾಣವಾಗಿ ಮೂಡಿಬರಲಿದೆ. ಅನುಭವ ಮಂಟಪದ ಎಲ್ಲ ಶರಣರು, ವಿಶೇಷವಾಗಿ ಬಸವಣ್ಣ, ಚನ್ನಬಸವಣ್ಣ, ಕಿನ್ನರಿ ಬೊಮ್ಮಯ್ಯ, ಸಿದ್ದರಾಮ, ಅಲ್ಲಮಪ್ರಭು, ದಾಸಿಮಯ್ಯ ಇವರನ್ನು ಅಕ್ಕ ಎಂಬ ಪದದಿಂದ ಸ್ವಾಗತಿಸುತ್ತಾರೆ. ವಾಸ್ತವವಾಗಿ ಇಲ್ಲಿಯೇ ಅವಳ ಅಕ್ಕ ಹಿರಿಯ ಸಹೋದರಿಯಾಗಿರ್ತಾರೆ. ಅಲ್ಲಮ್ಮನು ಆಕೆಗೆ ಭಗವಾನ್ ಚನ್ನ ಮಲ್ಲಿಕಾರ್ಜುನನೊಂದಿಗೆ ಐಕ್ಯತೆಯ ಅತೀಂದ್ರಿಯ ಆನಂದವನ್ನು ಪಡೆಯುವ ಮಾರ್ಗವನ್ನು ತೋರಿಸುತ್ತಾರೆ. ಅಕ್ಕ ಮಹಾದೇವಿಯು ಈ ಕೆಳಗಿನ ವಚನಗಳೊಂದಿಗೆ ಕಲ್ಯಾಣವನ್ನು ಬಿಡುತ್ತಾರೆ. 6 ಭಾವೋದ್ರೇಕಗಳನ್ನು ಸೋಲಿಸಿ ದೇಹ, ಆಲೋಚನೆ ಮತ್ತು ಮಾತಿನ ತ್ರಿಮೂರ್ತಿಗಳಾದರು. ತ್ರಿಮೂರ್ತಿಗಳನ್ನು ಕೊನೆಗೊಳಿಸಿ ದ್ವಿಜರಾಗಿದ್ದೇವೆ. ನಾನು ಮತ್ತು ಸಂಪೂರ್ಣ ದ್ವೈತವನ್ನು ಕೊನೆಗೊಳಿಸಿ ಏಕತೆಯಾಗಿರುವುದು ನಿಮ್ಮೆಲ್ಲರ ಕೃಪೆಯಿಂದಾಗಿ. ನಾನು ಬಸವಣ್ಣನವರಿಗೆ ನಮಸ್ಕರಿಸುತ್ತೇನೆ ಮತ್ತು ಇಲ್ಲಿ ನೆರೆದಿದ್ದವರೆಲ್ಲರೂ ಅಲ್ಲಮ್ಮನಿಂದ ಆಶೀರ್ವದಿಸಲ್ಪಟ್ಟಿದ್ದೇನೆ. ನಾನು ನನ್ನ ಚನ್ನ ಮಲ್ಲಿಕಾರ್ಜುನನ್ನು ಸೇರುವಂತೆ ನನ್ನನ್ನು ಆಶೀರ್ವದಿಸಿ. ವಿದಾಯ. ತನ್ನ ಜೀವನದ ಮೊದಲ ಹಂತದಲ್ಲಿ ಅವಳು ಪ್ರಾಪಂಚಿಕ ವಸ್ತುಗಳು ಮತ್ತು ಆಕರ್ಷಣೆಗಳನ್ನು ತ್ಯಜಿಸಿದಳು. ಎರಡನೇದರಲ್ಲಿ ಅವಳ ಎಲ್ಲ ವಸ್ತು ಆಧಾರಿತ ನಿಯಮಗಳು ಮತ್ತು ನಿರ್ಬಂಧಗಳನ್ನು ತ್ಯಜಿಸಿದಳು. ಮೂರನೇ ಹಂತದಲ್ಲಿ ಅವಳು ಶ್ರೀಶೈಲ ಕಡೆಗೆ ತನ್ನ ಪ್ರಯಾಣವನ್ನು ಪ್ರಾರಂಭಿಸಿದಳು. ಚನ್ನಮಲ್ಲಿಕಾರ್ಜುನ ದೇವಸ್ಥಾನದ ಸ್ಥಳ ಮತ್ತು 12ನೇ ಶತಮಾನದ ಹಿಂದಿನಿಂದಲೂ ಶಿವಭಕ್ತರಿಗೆ ಪವಿತ್ರ ಸ್ಥಳವಾಗಿದೆ. ಅಕ್ಕ ಮಹಾದೇವಿಯ ಆಧ್ಯಾತ್ಮಿಕ ಪ್ರಯಾಣವು ಶ್ರೀಶೈಲದ ದಟ್ಟ ಅರಣ್ಯದ ಪ್ರದೇಶವಾದ ಕದಲಿಯಲ್ಲಿ ಕೊನೆಗೊಂಡಿತು. ಅಲ್ಲಿ ಅವಳು ಮಲ್ಲಿಕಾರ್ಜುನನೊಂದಿಗೆ ಐಕ್ಯವಾದ ಸ್ಥಳ. ಅಕ್ಕ ಮಹಾದೇವಿಯವರ ಒಂದು ಪ್ರಸಿದ್ಧವಾದ ವಚನವು ಹೀಗೆ ಅನುವಾದಿಸುತ್ತದೆ: ಜನರು ಗಂಡು ಮತ್ತು ಹೆಣ್ಣು ತಮ್ಮ ಅವಮಾನವನ್ನು ಮುಚ್ಚುವ ಬಟ್ಟೆಯು ಸಡಿಲಗೊಂಡಾಗ ನಾಚಿಕೆ ಪಡುತ್ತಾರೆ. ಜೀವಗಳ ಒಡೆಯರು ಜಗತ್ತಿನಲ್ಲಿ ಮುಖವಿಲ್ಲದೆ ಮುಳುಗಿದಾಗ ನೀವು ಹೇಗೆ ಸಾಧಾರಣವಾಗುತ್ತೀರಿ? ಜಗತ್ತೆಲ್ಲ ಭಗವಂತನ ಕಣ್ಣಾಗಿರುವಾಗ, ಎಲ್ಲೆಲ್ಲೂ ನೋಡುತ್ತಿರುವಾಗ ನೀವು ಏನು ಮುಚ್ಚಿಡಬಹುದು ಮತ್ತು ಮರೆ ಮಾಡಬಹುದು?